ಮಂಡ್ಯದಲ್ಲಿ ತೆಂಗಿನ ತೋಟ ಹೊತ್ತಿ ಉರಿದಿದೆ. ಶಿವಪುರದ ರೈತ ಧನಂಜಯ್ ಅನ್ನೋರ ತೋಟ ಇದು. ತೋಟದಲ್ಲಿದ್ದಂತಹ ಟೀಕ್, ನೀಲಗಿರಿ ಇತರೆ ಬೆಳೆ ನಾಶವಾಗಿದೆ. ಇದು ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ. ತೆಂಗಿನ ತೋಟ ಹೊತ್ತಿ ಉರಿದಿದೆ, ಬೆಂಕಿಗೆ ಆಹುತಿಯಾಗಿದೆ. ಶಿವಪುರದ ರೈತ ಧನಂಜಯ್ ಅನ್ನೋರ ತೋಟ ಇಲ್ಲೂ ಬೆಂಕಿ ಕಾಣಿಸಿಕೊಂಡಿದೆ. ತೋಟದಲ್ಲಿದ್ದಂತಹ ಟೀಕ್, ನೀಲಗಿರಿ ಇತರೆ ಬೆಳೆನೂ ಕೂಡ ನಾಶವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇದು ಹೇಗೆ ಬೆಂಕಿ ಹತ್ಕೊಂತು? ಎಲ್ಲಾದ್ರೂ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಏನಾದ್ರೂ ಆಯ್ತಾ, ಅಥವಾ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ರ, ಅಥವಾ ಎಲ್ಲರೂ ಆಕಸ್ಮಿಕವಾಗಿ ಬೆಂಕಿ ತಗುಲ್ತಾ? ಇನ್ನು ಮರಗಳ ನಡುವೆ ಫ್ರಿಕ್ಷನ್ ಆಗಿ ಕೆಲವೊಂದು ಸಲ ಬೆಂಕಿ ತಗುಲುವಂತಹ ಸಾಧ್ಯತೆ ಇರುತ್ತೆ. ಈ ರೀತಿಯಾಗಿ ಆಯ್ತಾ? ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯವಾಗಬೇಕಾಗಿದೆ. ಇದು ಶಿವಪುರದ ರೈತ ಧನಂಜಯ್ ಅನ್ನೋರ ತೋಟ. ಇಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಹಲವಾರು ಮರಗಳು ಸುಟ್ಟು ಕರಕಲಾಗಿದೆ. ದಟ್ಟ ಹೊಗೆ ಆವರಿಸಿದೆ. ಇನ್ನೊಂದು ಕಡೆಯಲ್ಲಿ ಬೆಂಕಿ ಕೆನ್ನಾಲಿಗೆ ವ್ಯಾಪಕವಾಗಿ ಹರಡ್ತಾ ಇದೆ. ಇದು ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ. ಇದು ಮಂಡ್ಯದ ಶಿವಪುರದ ರೈತ ಧನಂಜಯ್ ಅನ್ನೋರ ತೋಟ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ.